ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಆರೋಪಿ ವಿಘ್ನೇಶ್ ಹೇಳಿದ್ದೇನು, ಯಾಮಿನಿ ಪ್ರಿಯಾ ಕೊಲೆಗೆ ಕಾರಣ ಏನು ಗೊತ್ತಾ? ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾಳನ್ನ ಬರ್ಬರವಾಗಿ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಇದೀಗ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಆತನನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಆತ ವಿಚಾರಣೆಯಲ್ಲಿ ಅನೇಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ ಆತ ಹೇಳಿದ್ದೇನು, ಯಾಮಿನಿ ಪ್ರಿಯಾ ಕೊಲೆಗೆ ಕಾರಣ ಏನು? ಯಾಮಿನಿ ಮತ್ತು ವಿಘ್ನೇಶ್ ಇವರಿಬ್ರು ಅಕ್ಕಪಕ್ಕದ ಮನೆಯವರು. ಇಬ್ಬರ ನಡುವೆ ಆತ್ಮೀಯತೆ ಇತ್ತು, ಗೆಳತನ ಇದ್ದಿದ್ದು ಕೂಡ ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. 4 ವರ್ಷಗಳಿಂದ ಯಾಮಿನಿಯನ್ನ ಈ ವಿಘ್ನೇಶ್ ಲವ್ ಮಾಡ್ತಿದ್ನಂತೆ. ವಿಘ್ನೇಶ್ ಪ್ರೀತಿಯನ್ನ ಪ್ರಿಯಾ ಯಾಮಿನಿ ನಿರಾಕರಿಸಿದಾಳೆ. ಜಾತ್ರೆ ವೇಳೆ ಯಾಮಿನಿಗೆ ತಾಳಿ ಕಟ್ಟೋದಿಕ್ಕೂ ಕೂಡ ಈ ವಿಘ್ನೇಶ್ ಪ್ರಯತ್ನಿಸಿದ್ನಂತೆ. ಶ್ರೀರಾಂಪುರ ಠಾಣೆಗೆ ದೂರು ಕೊಡ್ತಾ ಇದ್ದಂತೆ ಯಾಮಿನಿಯ ಮೇಲೆ ಸೇಡು ದ್ವೇಷವನ್ನ ಮಾಡೋದಕ್ಕೆ ಶುರು ಮಾಡಿದಾನೆ. FIR ಬೇಡ, ವಾರ್ನಿಂಗ್ ಕೊಡಿ ಅಂತ ಹೇಳಿ ಯಾಮಿನಿಯ ಪೋಷಕರು ಅಲ್ಲಿ ಪೊಲೀಸರಲ್ಲಿ ಮನವಿ ಮಾಡ್ಕೊಂತಾರೆ. ಆ ಕಾರಣಕ್ಕಾಗಿಯೇ ಈತನಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳುಹಿಸಿದ್ರಂತೆ ಪೊಲೀಸರು. ಇದಾದ ನಂತರವೂ ಕೂಡ ಈತ ಯಾಮಿನಿಯ ಹಿಂದೆ ಬೀಳ್ತಾನೆ ಇದ್ದ, ಕಡಿಮೆ ಮಾಡಿರ್ಲಿಲ್ಲ. ಈ ರೀತಿಯಾಗಿ ಬೇಡ ಅಂತ ಹೇಳಿ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ತನ್ನ ಬುದ್ಧಿಯನ್ನ ಬಿಟ್ಟಿರ್ಲಿಲ್ಲ ಈತ. ಆದ್ರೆ ಅದೊಂದು ಘಟನೆ ಈ ಕೊಲೆಗೆ ಕಾರಣ ಆಯ್ತಾ? ಈಗ ಈ ಪಾಗಲ್ ಪ್ರೇಮಿ ಇದ್ನಲ್ಲ ವಿಘ್ನೇಶ್, ಆತ 4 ವರ್ಷದಿಂದ ಆಕೆಯನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಆಕೆ ಆ ಲವ್ ಅನ್ನ ನಿರಾಕರಿಸಿದ್ಲು. ಯಾವುದೇ ಕಾರಣಕ್ಕೂ ನಾನು ಲವ್ ಮಾಡಲ್ಲ ಅಂತ ಹೇಳಿದ್ಲು. ಇದೇ ಕಾರಣಕ್ಕಾಗಿ ಯಾಮಿನಿಯ ಪೋಷಕರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಯಾಕೆ ಸುಮ್ಮನೆ ಅವನ ಲೈಫ್ ಹಾಳಾಗೋದು, FIR ಎಲ್ಲ ಬೇಡ ಬಿಡಿ, ಅಟ್ಲೀಸ್ಟ್ ಅವನಿಗೊಂದು ಎಚ್ಚರಿಕೆ ಕೊಟ್ಟು ಕಳುಹಿಸಿ ಅಂತ ಹೇಳಿದ್ರು. ಸರಿ ಹೋಗ್ಲಿ ಅಂತ ಹೇಳಿ ಪೊಲೀಸರು ಕೂಡ ಆತನಿಗೆ ಒಂದಷ್ಟು ವಾರ್ನಿಂಗ್ ಮಾಡಿ ಕಳುಹಿಸಿದ್ರು. ಅದಾದ ನಂತರವೂ ಕೂಡ ಈತ ಎಚ್ಚೆತ್ಕೊಳ್ಳಿಲ್ಲ, ಈತ ತನ್ನ ಬುದ್ಧಿಯನ್ನ ಸರಿ ಮಾಡ್ಕೊಳ್ಳಿಲ್ಲ, ಮತ್ತೆ ಮತ್ತೆ ಆಕೆಗೆ ಪೀಡಿಸ್ತಾನೆ ಇದ್ದ. ಹಾಗಾದ್ರೆ ಈತನ ಕೊಲೆಗೆ ಕಾರಣ ಏನು? ಈತ ಯಾಕೆ ಕೊಲೆಯನ್ನ ಮಾಡ್ದ? ಈತ ಇಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಯಾಮಿನಿ ಪ್ರಿಯಾ ದೂರ ಆಗಿದ್ದಕ್ಕೆ ಈ ಪಾಗಲ್ ಪ್ರೇಮಿ ವಿಘ್ನೇಶ್ ಸಿಟ್ಟಿಗೊಳಗಾಗ್ತಾನೆ. ಸಾಕಷ್ಟು ಆಕ್ರೋಶ ಉಂಟಾಗುತ್ತೆ ಅವನಿಗೆ. ಬೇರೊಬ್ಬರನ್ನ ಲವ್ ಮಾಡ್ತಿದ್ದಾಳೆ ಅನ್ನುವಂತಹ ಅನುಮಾನವೂ ಕೂಡ ಈ ವಿಘ್ನೇಶ್ಗೆ ಇರುತ್ತೆ. ಹಾಗಾದ್ರೆ ಇಲ್ಲಿ ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು ಅನ್ನುವಂತಹ ಒಂದು ನಿರ್ಧಾರವನ್ನ ಈತ ಮಾಡ್ತಾನೆ. ಅದು ಅಕ್ಟೋಬರ್ 16ರಂದು ಸ್ನೇಹಿತನ ಜೊತೆಗೆ ಯಾಮಿನಿ ಬರ್ತಾ ಇದ್ಲು. ಇದನ್ನ ಕಂಡು ವಿಘ್ನೇಶ್ನ ಕೋಪ ಮತ್ತಷ್ಟು ನೆತ್ತಿಗೇರಿತ್ತು. ಶ್ರೀರಾಂಪುರ ಅಂಗಡಿಯಲ್ಲಿ ಚಾಕುವನ್ನ ಖರೀದಿಸ್ತಾನೆ ಈ ಆರೋಪಿ ವಿಘ್ನೇಶ್. ಕೊಲೆ ಮಾಡೋದಿಕ್ಕೆ ಈ ವಿಘ್ನೇಶ್ಗೆ ಸಾಥ್ ಕೊಟ್ಟಿದ್ದು ಆತನ ಸ್ನೇಹಿತ ಹರೀಶ್. ಎಲ್ಲದರಲ್ಲೂ ಒಟ್ಟಿಗಿರ್ಬೇಕು ಅಂತ ಹೇಳ್ತಾರಲ್ಲ ಗೆಳೆಯರು, ಕಷ್ಟ ಸುಖ ಬೇರೆ, ಆದ್ರೆ ಇಂಥದ್ರಲ್ಲೂ ಕೂಡ ಆತನ ಸ್ನೇಹಿತ ಆತನ ಜೊತೆಗಿದ್ದ. ಮಂತ್ರಿ ಮಾಲ್ ಬಳಿ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾನೆ ಈ ವಿಘ್ನೇಶ್. ಕೊಲೆ ಮಾಡಿ ಪರಾರಿ ಆಗುವಾಗ ಆರೋಪಿಯ ಕೈಗೆ ಗಾಯ ಆಗುತ್ತೆ. ಆತನ ಕೈಯಲ್ಲಿದ್ದಂತಹ ಗಾಯವನ್ನ ನೋಡಿ ಪೊಲೀಸರು ಆರೋಪಿಯನ್ನ ಗುರುತು ಪತ್ತೆ ಹಚ್ತಾರೆ. ಶ್ರೀರಾಂಪುರ ಪೊಲೀಸರಿಂದ ಆರೋಪಿಗೆ ಫುಲ್ ಡ್ರಿಲ್ ಮಾಡ್ತಾರೆ. ಆಗ ಈ ಪ್ರೀತಿ ಪ್ರೇಮದ ವಿಚಾರವನ್ನ ಬಾಯ್ಬಿಡ್ತಾನೆ ಈ ಆರೋಪಿ ವಿಘ್ನೇಶ್. ಯಾಕಾಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ಆಗ ಪೊಲೀಸರ ಬಳಿ ಹೇಳ್ಕೊಳ್ತಾನೆ. 4 ವರ್ಷಗಳಿಂದ ಲವ್ ಮಾಡ್ತಾ ಇದ್ದೆ, ಆಕೆ ಯಾರನ್ನೋ ಲವ್ ಮಾಡ್ತಿದ್ದಾಳೆ ಅನ್ನುವಂತಹ ಅನುಮಾನ ಇತ್ತು ನನಗೆ. ಆ ಸಂದರ್ಭದಲ್ಲಿ ಆಕೆ ಸ್ನೇಹಿತನ ಜೊತೆಗೆ ಬರುವಾಗ ನಾನು ಅಂಗಡಿಯಲ್ಲಿ ಚಾಕುವನ್ನ ತೆಗೆದುಕೊಂಡು ಆಕೆಗೆ ನಾನು ಚುಚ್ಚಿದ್ದೀನಿ, ಆಕೆಯನ್ನ ಸಾಯಿಸಿದ್ದೀನಿ ಅಂತ ಹೇಳ್ತಾನೆ ಈ ಒಂದು ಆರೋಪಿ. ತನ್ನ ಸ್ನೇಹಿತ ಕೂಡ ಆತನಿಗೆ ಸಹಾಯ ಮಾಡ್ತಾನೆ. ಇಂತಹ ಒಂದು ಪ್ರಕರಣದಲ್ಲಿ ಪೊಲೀಸರು ಇದೀಗ ಸರಿಯಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಯಾಮಿನಿ ಪ್ರಿಯಾ ದೂರ ಆಗಿದ್ಲು ಅನ್ನುವಂತಹ ಕೋಪದಿಂದ ಆಕೆಯ ಪ್ರಾಣವನ್ನೇ ತೆಗೆದಿದ್ದಾನೆ. ಬೇರೊಬ್ಬರನ್ನ ಲವ್ ಮಾಡ್ತಿದ್ಲೇನೋ ಅನ್ನುವಂತಹ ಅನುಮಾನದಲ್ಲಿ ಆಕೆಯನ್ನ ಸಾಯಿಸಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರೀತಿ ಮಾಡ್ತಾ ಇದ್ನ, ದ್ವೇಷ ಮಾಡ್ತಾ ಇದ್ನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರುತ್ತೆ. ಆತನನ್ನ ಬಂಧಿಸಿದ ನಂತರ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ,
ಇದೀಗ ಆತ ಹೇಳಿರುವಂತಹ ಸತ್ಯಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈತ ಆಕೆಯ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ನವಿತಾ, ಏನು ಈಗಾಗಲೇ ಯಾಮಿನಿ ಪ್ರಿಯಾ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ವಿಘ್ನೇಶ್ ಏನಿದ್ದಾನೆ ಈತನನ್ನ ಈಗ ಶ್ರೀರಾಮಪುರ ಪೊಲೀಸರು ನಿನ್ನೆಯಿಂದ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಏನು ಈ ಒಂದು ಪಾಗಲ್ ಪ್ರೇಮಿಯ ಒಂದು ಭಗ್ನ ಲವ್ ಸ್ಟೋರಿ ಏನಿದೆ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈಗ ಆರೋಪಿ ಬಿಚ್ಚಿಡ್ತಾ ಇರೋದು. ಕಳೆದ 4 ವರ್ಷಗಳಿಂದಲೂ ಕೂಡ ವಿಘ್ನೇಶ ಏನು ಯಾಮಿನಿಯನ್ನು ಪ್ರೀತಿ ಮಾಡಬೇಕು ಅಂತೇಳಿ ಒಂದು ಹಿಂದೆ ಬಿದ್ದಿದ್ದ ಅಂತೇಳಿ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಏನು ಒನ್ ಸೈಡ್ ಲವ್ ಆಗಿದ್ರಿಂದ ಆರೋಪಿ ಒಬ್ಬನೇ ಆಕೆಯನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಆ ಏನು ಯಾಮಿನಿ ಕಡೆಯಿಂದ ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಆಗಲಿ ಅಥವಾ ತನ್ನನ್ನು ಇಷ್ಟಪಟ್ಟು ಲವ್ ಮಾಡೋದಕ್ಕೆ ಕೂಡ ಒಂದು ಒಪ್ಪಿಗೆ ಕೂಡ ಸಿಕ್ಕಿರೋದಿಲ್ಲ. ಇದರಿಂದ ಪದೇ ಪದೇ ಆಕೆಯನ್ನ ಪ್ರೀತಿ ಮಾಡಬೇಕು ಅಂತೇಳಿ ಒಂದು ಹಿಂದೆ ಬಿದ್ದು ಆಕೆ ಹಿಂದೆ ಕೂಡ ಓಡಾಡ್ತಾ ಇರ್ತಾನೆ. ಬೈಕ್ ನಲ್ಲಿ ಆಕೆ ಹೋದ ಕಡೆ ಹೋಗುವಂಥದ್ದು ಮತ್ತೆ ಕಾಲೇಜ್ ಕಡೆ ಹೋಗುವಂಥದ್ದು ಈ ಎಲ್ಲಾ ಕಡೆ ಒಂದು ಸುತ್ತಾಡುವಂಥದ್ದು ಮತ್ತೆ ಆಕೆಯನ್ನ ಪ್ರೀತಿ ಮಾಡಬೇಕು ಅಂತೇಳಿ ಪದೇ ಪದೇ ಪೀಡಿಸುತ್ತಾ ಒಂದು ಓಡಾಡ್ತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ಆತನಿಗೆ ವಾರ್ನ್ ಮಾಡುವಂತ ಕೆಲಸ ಕೂಡ ಆಗಿತ್ತು. ಮತ್ತೆ ಈ ರೀತಿ ಪೀಡಿಸ್ತಾ ಇದ್ರಿಂದ ಅದು ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಹತ್ತಿತ್ತು. ಇದೇ ವಿಚಾರವಾಗಿ ಆತನ ಮೇಲೆ ಒಂದು ದೂರನ್ನು ಕೂಡ ಕೊಟ್ಟಾಗ ಪೊಲೀಸರು ಕೂಡ ಆತನನ್ನ ಕರೆಸಿ ಒಂದು ವಾರ್ನ್ ಕೂಡ ಮಾಡ್ತಾರೆ. ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆಸಿ ನಂತರ ವಾಪಸ್ ಕೂಡ ಕಳಿಸಿರ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನು ಯುವತಿಯ ಪೋಷಕರು ಕೂಡ ಎಲ್ಲಾದ್ರೂ ಹೋಗ್ಲಿ ಏನೋ ಒಂದು ಸ್ವಲ್ಪ ದುಡುಕು ಬುದ್ಧಿ ಅಂತೇಳಿ ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಿ ಅಂತೇಳಿ ಪೊಲೀಸರಿಗೆ ಏನು ಮಾಹಿತಿಯನ್ನು ಕೊಟ್ಟಾಗ ಅವರು ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಯ್ಯೋ ಪಾಪ ಅಂತೇಳಿ ಒಂದು ಕರುಣೆ ಕೂಡ ತೋರಿಸಿದ್ರು. ಇದೇ ವಿಚಾರ ಈಗ ಅವರ ಪಾಲಿಗೆ ಒಂದು ರೀತಿ ಮುಳ್ಳಾಗಿರೋದು ಕೂಡ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಆತನ ಭವಿಷ್ಯ ಹಾಳಾಗುತ್ತೆ ಅಂತೇಳಿ ಯುವತಿಯ ಪೋಷಕರು ಪೊಲೀಸರಿಗೆ ಒಂದು ಸ್ವಲ್ಪ ವಾರ್ನ್ ಮಾಡಿ ಕಳಿಸಿ ಸರ್ ಅಂತೇಳಿ ಹೇಳಿದ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಕೊಟ್ಟು ವಾಪಸ್ ಕಳಿಸಿರ್ತಾರೆ. ಆ ನಂತರ ಆತ ಜಾತ್ರೆಯಲ್ಲಿ ಆಕೆಗೆ ಒಂದು ತಾಳಿಯನ್ನು ಕಟ್ಟೋದಕ್ಕೆ ಕೂಡ ಮುಂದಾಗಿರ್ತಾನೆ. ಈ ವಿಚಾರ ಇಡೀ ಏರಿಯಾಗೆ ಗೊತ್ತಾಗುತ್ತೆ. ನಂತರ ಪೊಲೀಸ್ ಠಾಣೆಗೆ ಮತ್ತೆ ಹೋಗಿ ಅಲ್ಲಿ ಕೂಡ ಒಂದು ಆತನಿಗೆ ಪುನಃ ಎಚ್ಚರಿಕೆ ಕೊಟ್ಟು ವಾಪಸ್ ಅನ್ನು ಕಳಿಸಿರ್ತಾರೆ. ನಂತರ ಈಗ ಇದೇ ವಿಚಾರವಾಗಿ ಆತ ಆಕೆಯನ್ನ ಪ್ರೀತಿ ಮಾಡಬೇಕು ಮತ್ತೆ ಮದುವೆ ಆಗಲೇಬೇಕು ಅಂತೇಳಿ ಒಂದು ಹಠಕ್ಕೆ ಬಿದ್ದು ನಂತರ ಆಕೆ ಹಿಂದೆ ಪದೇ ಪದೇ ಓಡಾಡೋದಕ್ಕೂ ಕೂಡ ಮುಂದಾಗಿರ್ತಾನೆ. ಕಳೆದ ಗುರುವಾರ ಕೂಡ ಆಕೆ ಕಾಲೇಜಿಂದ ಬರುವಂತ ಸಂದರ್ಭದಲ್ಲಿ ಕೂಡ ಆಕೆಯನ್ನು ಫಾಲೋ ಮಾಡಿಕೊಂಡು ಬೈಕ್ ನಲ್ಲಿ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಆಕೆ ಆತನನ್ನ ಲವ್ ಮಾಡೋದಕ್ಕೆ ನಿರಾಕರಿಸಿದಾಗ ಅಲ್ಲೇ ಶ್ರೀರಾಮ್ಪುರದಲ್ಲಿ ಒಂದು ಚಾಕುವನ್ನ ಖರೀದಿ ಮಾಡಿಕೊಂಡು ಆಕೆ ಬಸ್ ಇಳಿದು ನಡ್ಕೊಂಡು ಬರೋದನ್ನೇ ಕಾಯ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಏನು ವಾಟ್ಸಪ್ ಗ್ರೂಪ್ ನಲ್ಲಿ ಆಕೆ ಕಾಲೇಜ್ ಮುಗಿಸಿ ವಾಪಸ್ ಬರ್ತಾ ಇದ್ದಾಳೆ ಅನ್ನೋ ವಿಚಾರ ಕೂಡ ತಿಳಿದ ನಂತರ ಆರೋಪಿ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಆಕೆ ಕತ್ತು ಕೊಯ್ದು ಒಂದು ಕೊಲೆಯನ್ನು ಕೂಡ ಮಾಡಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಆಕೆ ಮತ್ತೊಬ್ಬ ಏನು ಯುವಕನ ಜೊತೆ ಒಂದು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ ಅನ್ನೋದು ವಿಚಾರ ಕೂಡ ಈತನಿಗೆ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಈಕೆ ನಾನು ಲವ್ ಮಾಡ್ತಾ ಇದ್ರು ಕೂಡ ಆಕೆ ಬೇರೆಯವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾಳೆ ಅನ್ನೋದು ವಿಚಾರ ಗೊತ್ತಾಗಿ ಈ ಒಂದು ಕೃತ್ಯ ಎಸಗಿದ್ದಾನೆ ಅಂತೇಳಿ ಕೂಡ ಗೊತ್ತಾಗಿರೋದು. ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ಆರೋಪಿಯನ್ನ ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇವತ್ತು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಪುನಃ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಏನು ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಮಾಡಬೇಕು ಮತ್ತೆ ಹಾಜರು ಮಾಡಬೇಕು ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಆ ಸಲುವಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆರೋಪಿಯನ್ನ ಪುನಃ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಮುನಿರಾಜು, ಈತನ ಹಿನ್ನೆಲೆ ಏನು? ಅಕ್ಕಪಕ್ಕದವನು ಓಕೆ ಏನಾದ್ರೂ ಕೆಲಸ ಮಾಡ್ತಾ ಇದ್ನಾ ಅಥವಾ ಏನಾದ್ರೂ ಓದ್ತಾ ಇದ್ನಾ? ಇದನ್ನ ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ಈತನ ಫ್ರೆಂಡ್ಗೆ ಈ ತರದ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ತಡೆಯೋದಕ್ಕೆ ಆಗ್ಲಿಲ್ವಾ ಅಥವಾ ಆತನಿಗೆ ಗೊತ್ತಿರ್ಲಿಲ್ವಾ ಹರೀಶ್ಗೆ? ನವಿತಾ, ಸಾಮಾನ್ಯವಾಗಿ ಏನು ಫ್ರೆಂಡ್ ಒಬ್ಬ ಲವ್ ಮಾಡ್ತಿದ್ದಾನೆ ಅಂದ್ರೆ ಆತನ ಜೊತೆ ಇರುವಂತವ್ರು ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಮದುವೆ ಆಗು ನಾವಿರ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಮಾರಲ್ ಸಪೋರ್ಟ್ ಅನ್ನು ಕೂಡ ಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ವಿಘ್ನೇಶನ್ಗೆ ಹರೀಶ್ ಎಂಬ ಸ್ನೇಹಿತನಿರ್ತಾನೆ. ಈತ ಕೂಡ ಆಕೆಯನ್ನ ಏನು ಮದುವೆಗೆ ಮತ್ತೆ ಲವ್ ಮಾಡೋದಕ್ಕೆ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿರ್ತಾನೆ. ಆದ್ರೆ ಈ ರೀತಿ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಆತನ ಜೊತೆ ಕೈ ಜೋಡಿಸಿ ಈಗ ಕೊಲೆ ಆರೋಪಿಯಾಗಿ ಈಗ ಆತನನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು. ಯಾಕಂದ್ರೆ ಕೊಲೆ ಸಂದರ್ಭದಲ್ಲಿ ವಿಘ್ನೇಶ್ ಆ ಯುವತಿ ಮೇಲೆ ಅಟ್ಯಾಕ್ ಮಾಡಿ ಅಲ್ಲೇ ಮಾಡಬೇಕಾದ್ರೆ ಮತ್ತೆ ಚಾಕುವಿನಿಂದ ಏನು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಈತ ಬೈಕ್ ನಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಕೊಲೆ ಮಾಡಿದ ಬಳಿಕ ವಿಘ್ನೇಶ್ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಈತನೇ ತನ್ನ ಬೈಕ್ ನಲ್ಲಿ ಕೂಡ ಸೋಲ್ದೇವ್ನಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ತಲೆ ಮರೆಸ್ಕೊಳ್ಳೋದಕ್ಕೂ ಕೂಡ ಇಬ್ರು ಪ್ರಯತ್ನವನ್ನು ಪಟ್ಟಿರೋದು. ಈ ಒಂದು ಸಂದರ್ಭದಲ್ಲಿ ಏನು ಆರೋಪಿಯ ಕೈಗೂ ಕೂಡ ಗಾಯ ಆಗಿದ್ರಿಂದ ಆ ಒಂದು ಗಾಯದ ಗುರುತಿನ ಆಧಾರದ ಮೇಲೆ ಪೊಲೀಸರು ಆ ಒಂದು ಭಾಗದಲ್ಲಿ ಶೋಧವನ್ನು ಕೂಡ ಮಾಡ್ತಾ ಇರ್ತಾರೆ. ಆಗ ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಬಿದ್ದಿರೋದು. ಈಗ ವಿಘ್ನೇಶ ಮತ್ತೆ ಹರೀಶ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಈಗ ವಿಚಾರಣೆ ಕೂಡ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈ ಒಂದು ಕೊಲೆಗೆ ಸಹಕಾರ ಕೊಟ್ಟ ಒಂದು ಆರೋಪದ ಮೇಲೆ ಈಗ ಹರೀಶರನ್ನು ಕೂಡ ಅರೆಸ್ಟ್ ಮಾಡಿರೋದು. ಸದ್ಯ ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೂ ಕೂಡ ಕೆಲವು ಸಾಕ್ಷ್ಯಾಧಾರಗಳು ಮತ್ತೆ ಆತ ಮೊಬೈಲ್ ನಲ್ಲಿ ಕ್ರಿಯೇಟ್ ಮಾಡಿರುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಏನಿದೆ ಆ ಒಂದು ಗ್ರೂಪ್ ನಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಕೊಲೆಗೂ ಮುನ್ನ ಏನಾದ್ರು ಚಾಟಿಂಗ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಲೆಗೆ ಮುನ್ನ ಏನಾದ್ರು ಚಾಟಿಂಗ್ಸ್ ಆಗಿ ಆಕೆ ಒಂದು ಚಲನವಲನ ಮತ್ತೆ ಆಕೆ ಕಾಲೇಜಿಂದ ಮನೆಗೆ ಬರುವಂತ ಏನಾದ್ರು ವಿಚಾರಗಳು ಏನಾದ್ರು ಲೀಕ್ ಆಗಿದ್ರೆ ಇದು ಕೂಡ ಒಂದು ಸಂಚು
ರೂಪಿಸಿದ ಒಂದು ಆರೋಪ ಆಗುತ್ತೆ. ಅದರಿಂದ ಈ ಒಂದು ಸಲುವಾಗಿ ಆ ಒಂದು ಗ್ರೂಪ್ನಲ್ಲಿ ಇದ್ದಂಥ ಯುವಕರು ಇರ್ಬೋದು ಮತ್ತೆ ಸ್ನೇಹಿತರು ಇರ್ಬೋದು ಅವರಿಂದ ಪತ್ತೆ ಮಾಡಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ.